ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಲೋಕಸಭೆಯಲ್ಲಿ ನಡೆದಿರುವಂತಹ ಡೀಲ್ ಕದನದ ಬಗ್ಗೆ. ಲೋಕಸಭೆ ಕಲಾಪದಲ್ಲಿ ಇವತ್ತು ರಾಹುಲ್ ಗಾಂಧಿಯವರ ಭಾಷಣ ಬಹಳ ತೀವ್ರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಈ ಒಂದು ಡೀಲ್ ಮಾಡೋದ್ರ ಮೂಲಕವಾಗಿ, ವ್ಯಾಪಾರಿ ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಅಮೇರಿಕಾದ ಒತ್ತಡಗಳಿಗೆ ಮಣಿದಿದೆ. ಅಮೇರಿಕ ಅವರು ಕುತ್ತಿಗೆ ಪಟ್ಟಿ ಹಿಡಿದುಕೊಂಡು ನಿಮ್ಮ ಹತ್ರ ಸಹಿ ಹಾಕಿಸ್ಕೊಂಡಿದ್ದಾರೆ. ಅಮೇರಿಕ ಅವರು ಭಾರತದ ವಿರುದ್ಧ ಆರ್ಥಿಕ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು, ಹಾಗೆಯೇ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಿರ್ಬೋದು, ಹಾಗೆಯೇ ಇಂಧನಕ್ಕೆ ಸಂಬಂಧಪಟ್ಟಂಥ ಇಂಧನ ಮತ್ತು ಆರ್ಥಿಕತೆಯನ್ನು ಪ್ರಮುಖ ಅಸ್ತ್ರವಾಗಿ, ಶಸ್ತ್ರವಾಗಿ ಭಾರತ ವಿರುದ್ಧ ಬಳಕೆ ಮಾಡಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಹೋದರು. ರಾಹುಲ್ ಗಾಂಧಿಯವರ ಆರೋಪಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಆಡಳಿತ ಪಕ್ಷವೂ ಕೂಡ ಮಾಡಿದೆ. ಅದರ ಬಗ್ಗೆನ ವರದಿಯನ್ನು ತೋರಿಸ್ತೀನಿ. You have sold India because they are choking him. They've got a grip on his neck. जब भी आपने एलिगेशन लगाया, आपको ऑथेंटिकेशन करना पड़ेगा. I will authenticate right now. I've got it. ಲೋಕಸಭೆಯಲ್ಲಿ ಕಡೆಗೂ ಬಜೆಟ್ ಮೇಲಿನ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ನರವಾಣೆ ಪುಸ್ತಕದಿಂದ ಆರೋಪ ಪ್ರತ್ಯಾರೋಪ ಶುರುವಾಗಿ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನೋಟಿಸ್ವರೆಗೆ ಕಲಾಪ ಸಾಗಿತ್ತು. ಆದರೆ ಕಡೆಗೂ ರಾಹುಲ್ ಗಾಂಧಿ ಅವರು ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿದ್ದಾರೆ. ಬಜೆಟ್ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಫೋಕಸ್ ಮುಖ್ಯವಾಗಿ ಭಾರತ ಅಮೆರಿಕ ಟ್ರೇಡ್ ಡೀಲ್ ಮತ್ತು ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ನೀಡಿರುವ 20 ವರ್ಷಗಳ ತೆರಿಗೆ ವಿನಾಯಿತಿ ಮೇಲಿತ್ತು. ಅದರಲ್ಲೂ ಭಾರತ ಸರ್ಕಾರ ಭಾರತ ಮಾತೆಯನ್ನೇ ಮಾರಾಟ ಮಾಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಮೆರಿಕದ ಒತ್ತಡಕ್ಕೆ ಮಣಿದು ಪ್ರಧಾನಿ ಮೋದಿ ಅವರು ಟ್ರೇಡ್ ಡೀಲ್ಗೆ ಒಪ್ಪಿಕೊಂಡಿದ್ದಾರೆ ಎಂದು ಹರಿಹಾಯ್ದ್ರು. That you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? That the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. स्पीकर साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. पीएम की आंख में डर दिखता है. दिख रहा है सर. ಅಮೆರಿಕ ಭಾರತದ ಮೇಲೆ 50% ಸುಂಕ ಹೇರಿದ್ದನ್ನ ಕೈಬಿಟ್ಟು 18% ಸುಂಕವನ್ನ ಅಮೆರಿಕ ವಿಧಿಸಿದೆ. ಆದರೆ ಅಮೆರಿಕ ಸುಂಕ ಇಳಿಸಿಲ್ಲ. ಬದಲಿಗೆ ದೇಶದ ಡೇಟಾಗಳನ್ನ, ರೈತರ ಹಿತಾಸಕ್ತಿಯನ್ನ, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, ಸಣ್ಣ ಮಧ್ಯಮ ವ್ಯಾಪಾರಿಗಳು, ಇಂಧನ ಭದ್ರತೆ, ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕಾಗೆ ಮಾರಾಟ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. We are heading into turbulent times and the nation has been sold. The nation has been sold out. Its data has been sold. Its farmers have been sold. Sir, its farmers have been sold. In a turbulent world, all its software engineers have been sold out. Its small and medium businesses have been sold out. And most importantly, our forces and our energy security has been sold out. ಅಮೆರಿಕ ತೆರಿಗೆ ಸಮರ ಸಾರಿದಾಗ ರಷ್ಯಾ ಜೊತೆ ಭಾರತ ತೈಲ ಒಪ್ಪಂದ ಮಾಡಿಕೊಂಡಿದ್ದನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. ಆದರೆ ಅಮೆರಿಕ ಜೊತೆ ಈಗ ಸುಂಕ ಒಪ್ಪಂದ ಮಾಡಿಕೊಂಡು ಪ್ರಧಾನಮಂತ್ರಿ ಅಮೆರಿಕಾಗೆ ಶರಣಾಗಿದ್ದಾರೆ. ಅಮೆರಿಕ ಹೇಳಿದ ಕಡೆ ಭಾರತ ತೈಲ ಖರೀದಿಸಲು ಒಪ್ಪಿಕೊಂಡು ಪ್ರಧಾನಿ ಮೋದಿ ದೇಶದ 150 ಕೋಟಿ ಜನರ ಭವಿಷ್ಯವನ್ನ ಅಮೆರಿಕದ ಮುಂದೆ ಶರಣಾಗತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಬಾಂಗ್ಲಾದೇಶ್ now is going to wipe out our textile industry. Our energy security has been handed over. We can't buy oil from who we want to buy oil from. Now, I don't believe any Indian Prime Minister would do this. Logic ही नहीं है sir. Logic नहीं है sir. ये जो हुआ है sir, ये पूरा surrender है. And it is a tragedy because it is a surrender not just of the Prime Minister. He has surrendered the future of 1.5 billion Indians.
ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಜಗತ್ತಿನಲ್ಲಿ ಯುದ್ಧ ಕೊನೆಯಾಗ್ತಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಆದ್ರೆ ಆಪರೇಷನ್ ಸಿಂಧೂರ್ ಮಾಡಿದ್ದು ಯುದ್ಧ ಅಲ್ವಾ ಅಂತ ಪ್ರಸ್ತಾಪಿಸಿದ್ರು. ಜೊತೆಗೆ ರಷ್ಯಾ ಗಾಜಾ ಯುದ್ಧಗಳನ್ನು ಪ್ರಸ್ತಾಪಿಸಿದ್ರು. ಆಮೇಲೆ ಇಡೀ ಜಗತ್ತೇ ಅಸ್ಥಿರತೆ ಅನ್ನೋ ಯುದ್ಧದಲ್ಲಿ ಸಿಲುಕಿದೆ ಅಂದ್ರು. Prime Minister stated and NSA stated, shockingly, some time back, that the era of war is over. In fact, we are moving into the era of war. And you can see, war is there in Ukraine, war was there in Gaza, war is there in the Middle East, threat of war is there in Iran. We had Operation Sindoor. So we are moving into a world of instability. ಅಮೆರಿಕ ಜೊತೆಗಿನ ಒಪ್ಪಂದಗಳಿಂದ ಭಾರತದಲ್ಲಿ ಅಮೆರಿಕನ್ನರಿಗೆ ಮುಕ್ತವಾಗಿ ಬಾಗಿಲು ತೆಗೆದಿದೆಯಂತ ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ರು. ಸಣ್ಣ ರೈತರನ್ನು ನಾಶ ಮಾಡುತ್ತಿದ್ದಾರೆ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ, ಇದು ಅವಿವೇಕತನ ಅಂತ ಆಕ್ರೋಶ ಹೊರಹಾಕಿದ್ರು. For the first time in Indian history, our farmers are facing a storm. You have opened the door to mechanized American farms, thousands and thousands of acres each farm. You have opened the door to crush our poor farmers. It is disgraceful. It is disgraceful. How can you even make these statements? How can you even come to this house and talk this type of nonsense? Are you not ashamed of yourselves? Are you not ashamed of giving? ಯಾವಾಗ ರಾಹುಲ್ ಗಾಂಧಿ ಅವರು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೋ ಆಗ ಬಿಜೆಪಿ ಅವರು ಸಿಡಿದೆದ್ರು. ರಾಹುಲ್ ಗಾಂಧಿ ಅವರ ಒಂದೊಂದು ಮಾತಿಗೂ ತಿರುಗೇಟು ಕೊಟ್ರು. ಸ್ಪೀಕರ್ ಸ್ಥಾನದಲ್ಲಿದ್ದ ಜಗದಂಬಿಕಾ ಪಾಲ್ ಕೂಡ ರಾಹುಲ್ ಅವರ ಮಾತಿಗೆ ಕಡಿವಾಣ ಹಾಕಿದ್ರು. You are saying shameful. You are saying nonsense. Nonsense. When the finance minister replies in the evening, the leader of opposition should listen to the reply of the honorable finance minister. My request is, please use the word whatever you choose to use, but don't make it abusive. It doesn't. That's not abusive, my friend. Nonsense. जो nonsense आपने यूज किया वो कार्रवाई का हिस्सा नहीं बनेगा. Nonsense is not appropriate. I did not use nonsense, You sir. have used. ಕೊನೆಗೆ ರಾಹುಲ್ ಗಾಂಧಿ ಆಯ್ತು ಅಸಂವಿಧಾನಿಕ ಪದಗಳನ್ನ ಬಳಸಲ್ಲ ಅಂತ ಹೇಳಿ ಮಾತು ಮುಂದುವರೆಸಿದ್ರು. ಪ್ರಧಾನಿ ಮೋದಿಯವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿ 50ಕ್ಕೂ ಹೆಚ್ಚು ನಿಮಿಷದ ಭಾಷಣ ಮುಗಿಸಿದ್ರು. ಆಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎದ್ದು ನಿಂತರು. ರಾಹುಲ್ ಗಾಂಧಿ ಅವರು ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೇಶವನ್ನ ಮಾರೋರು ಹುಟ್ಟಿಲ್ಲ, ಖರೀದಿಸೋರು ಹುಟ್ಟಿಲ್ಲ ಅಂತ ತಿರುಗೇಟು ಕೊಟ್ರು. राहुल जी ने कहा कि हमारा देश, भारत देश को आपने सेल कर दिया है. मैं सदन में कहना चाहता हूं, आज तक कोई माई के लाल पैदा नहीं हुआ जो भारत को सेल कर सकता है, कोई खरीद सकता है, नहीं हो सकता है. ಇನ್ನು ಉದ್ಯಮಗಳನ್ನೆಲ್ಲ ಮೋದಿ ಅಮೆರಿಕಾಗೆ ಅಡ ಇಟ್ಟಿದ್ದಾರೆ. ಇಂಥ ಪ್ರಧಾನಿಯನ್ನ ದೇಶವೇ ನೋಡಿಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಇದಕ್ಕೂ ಕಿರಣ್ ರಿಜಿಜು ತಿರುಗೇಟು ಕೊಟ್ರು. मैं दावे के साथ कहता हूं, इस देश का आज तक सबसे मजबूत प्रधानमंत्री नरेंद्र मोदी जी है. कोई हिला नहीं सकते, कोई हिला नहीं सकते. आपका कहने से क्या होगा? और आज देश मजबूती से आगे बढ़ रहा है. आप लोग खुश नहीं है. भारत आगे बढ़ने से कांग्रेस दुखी हो जाते हैं. इसी से तो हम लोग का चिंता है. ಇನ್ನು ರಾಹುಲ್ ಗಾಂಧಿ ಅವರ ಮೇಲೆ ಅನುರಾಗ್ ಠಾಕೂರ್ ಎದ್ದು ನಿಂತು ರಾಹುಲ್ ಗಾಂಧಿ ನರ್ಸರಿ ಮಕ್ಕಳಂತೆ, ವ್ಯಾಪಾರಕ್ಕೂ ಒಪ್ಪಂದಗಳಿಗೂ ವ್ಯತ್ಯಾಸವೇ ಗೊತ್ತಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು. इनका तो ज्ञान भी नर्सरी क्लास से शुरू करवाना पड़ेगा. इनको ट्रेड एंड कॉमर्स और फाइनेंस में ही अंतर नहीं पता. राष्ट्रपति भाषण पे क्या चर्चा करनी और बाकी क्या कहना वो राहुल गांधी जी को नहीं पता. ದೇಶವನ್ನೇ ಮೋದಿ ಸರ್ಕಾರ ಮಾರಾಟ ಮಾಡಿದೆ ಅಂತ ರಾಹುಲ್ ಗಾಂಧಿ ಲೋಕಸಭೆ ಕಲಾಪದಲ್ಲೇ ಹೇಳಿರೋದು ಗಂಭೀರ ವಿಚಾರ. ಈಗ ರಾಹುಲ್ ಗಾಂಧಿ ಆರೋಪಗಳಿಗೆಲ್ಲ ಸಾಕ್ಷಿ ದಾಖಲೆಗಳನ್ನ ಕೊಡಬೇಕು ಅಂತ ಬಿಜೆಪಿ ಕೇಳಿದೆ. ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಸಂಸತ್ ಒಳಗೂ ಹೊರಗೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ ಬಿಜೆಪಿ ನಾಯಕರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡುವ ಎಚ್ಚರಿಕೆಯನ್ನು ನೀಡಿದ್ದು ದೇಶವ್ಯಾಪಿ ಆಂದೋಲನಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಇಷ್ಟು ದಿನ ಭಾಷಣಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಸಿಟ್ಟಾಗ್ತಿದ್ರು. ಆದ್ರಿವತ್ತು ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯ ಮೂಲಕ ಅಮೆರಿಕ ಜೊತೆಗಿನ ವ್ಯಾಪಾರಿ ಒಪ್ಪಂದದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಅದರಲ್ಲೂ ಭಾರತವನ್ನೇ ಮಾರಾಟ ಮಾಡಿದ್ದಾರೆ ಎನ್ನುವ ಮೂಲಕ ಸರ್ಕಾರವನ್ನು ಚುಚ್ಚಿದ್ದಾರೆ.
ಇದರ ನಡುವೆ ಸದನದಲ್ಲಿ ಕೆಲ ಉದ್ಯಮಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದು ಅದಕ್ಕೆ ಪೂರಕ ದಾಖಲೆ ಒದಗಿಸುವಂತೆ ಸರ್ಕಾರ ಒತ್ತಡ ಹೇರಲು ಮುಂದಾಗಿದೆ. ಅಲ್ಲದೆ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಬಗ್ಗೆಯೂ ಯೋಚನೆ ಮಾಡುತ್ತಿದ್ದು ಆಡಳಿತ ಮತ್ತು ಪ್ರತಿಪಕ್ಷದ ನಡುವಿನ ಸಂಘರ್ಷ ಇನ್ನಷ್ಟು ತಾರಕಕ್ಕೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಲೋಕಸಭೆ ಕಲಾಪದಲ್ಲಿ ನಡೆದಿರುವಂತಹ ಚರ್ಚೆಗಳನ್ನು ಯಾವ ರೀತಿಯಾಗಿ ಆರೋಪ ಬಂದಿದೆ, ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ.